ವಿಮಾನ ದುರಂತದಲ್ಲಿ 242 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಹಲವು ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಪೊಲೀಸ್ ವರದಿ ಉಲ್ಲೇಖಿಸಿ ವರದಿಯನ್ನ ಮಾಡಿದೆ. ಅಹಮದಾಬಾದ್ ಕಮಿಷನರ್ ಜಿಎಸ್ ಮಲ್ಲಿಕ್ ಹೇಳಿಕೆಯನ್ನು ಉಲ್ಲೇಖ ಮಾಡಲಾಗಿದೆ. ದುರಂತದಲ್ಲಿ ಬದುಕುಳಿದವರ ಸಂಖ್ಯೆ ತೀರಾ ಕಡಿಮೆ ಅಂತ ಹೇಳಲಾಗ್ತದೆ. ಎಪಿ ಸುದ್ದಿ ಪ್ರಕಾರ 242 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯ್ ರೂಪಾನಿಯವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಿಸಿನೆಸ್ ಕ್ಲಾಸ್ ಅಲ್ಲಿ ಕೂತಿರ್ತಾರೆ. ಆ ಬಿಸಿನೆಸ್ ಕ್ಲಾಸ್ ಅಲ್ಲಿ ಅವರ ಮುಂದೆ ಕೂತಿದಂತ ಸಹ ಪ್ರಯಾಣಿಕರೊಬ್ರು ಆ ಫೋಟೋವನ್ನ ತೆಗೆದಿರ್ತಾರೆ. ಅದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅನ್ನ ಕೂಡ ಮಾಡಿದ್ರು. ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂತಿದ್ದ ಸೀಟಿನ ಮುಂಭಾಗದಲ್ಲಿ ಕೂತಿದ್ದ ಒಬ್ಬ ಸಹ ಪ್ರಯಾಣಿಕರೊಬ್ಬರು ಸೆಲ್ಫಿಯನ್ನ ತಗೊಂಡಿದ್ರು ಅವರ ಮುಂದೆ. ಆ ಫೋಟೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರು. ಅವರು ಕೂಡ ಲಂಡನ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆಗ್ಲಿಂದ ನಮ್ಮೊಂದಿಗೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಸರ್ ಮಾತಾಡ್ತಾ ಇದ್ರು. ಘಟನೆಗೆ ಏನ್ ಕಾರಣಗಳಿರ್ಬೋದು ಅಂತೇಳಿ. ನೋಡಿ, ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರ ಗೊತ್ತಿರುತ್ತೆ. ಒಂದು ವಿಮಾನ ಹಾರಾಟ ನಡೆಸೋದಕ್ಕಿಂತ ಮುಂಚೆ ನೀವು ಏರ್ಪೋರ್ಟ್ಗೆ ಹೋದಾಗ ಅಲ್ಲಿ ಬೋರ್ಡಿಂಗ್ ಅಂತ ಇರುತ್ತೆ, ಡಿಲೇಡ್ ಅಂತ ಬೋರ್ಡ್ ಅಲ್ಲಿ ಹಾಕಿರ್ತಾರೆ, ಚೆಕಿಂಗ್ ಅಂತ ಇರುತ್ತೆ. ಆ ಟೈಮಲ್ಲಿ ವಿಮಾನದ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿ ಆ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಅದನ್ನ ತಗೊಂಡು ಹೋಗಿ ಪೈಲಟ್ಗೆ ಕೊಡ್ತಾರೆ. ಅವರು ಅದನ್ನ ನೋಡಿ ಕನ್ಫರ್ಮೇಶನ್ ಮಾಡಿಕೊಂಡು ಆ ಬಳಿಕ ಅವರು ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಇಲ್ಲೂ ಅದೇ ಆಗಿರುತ್ತೆ. ಆದ್ರೆ ಈ ಘಟನೆಗೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್, 33 ಸೆಕೆಂಡ್ ನಲ್ಲಿ ಅದು ಪತನ ಆಗತ್ತೆ ಅಂತಂದ್ರೆ ಮೇಜರ್ ಟೆಕ್ನಿಕಲ್ ಎರರ್ ಆಗಿರಬಹುದು. ಆ ಟೆಕ್ನಿಕಲ್ ಎರರ್ ಆಗಿದ್ರೆ ಮುಂಚಿತವಾಗಿ ಯಾಕೆ ಗೊತ್ತಾಗಿಲ್ಲ? ನೋಡಿ, ವಿಮಾನ ಹಾರಾಟ ಮಾಡೋದಕ್ಕೆ ಶುರುವಾಗಿ 1-2 ಗಂಟೆ ಅಥವಾ 3 ಗಂಟೆ ಬಳಿಕ ಈ ಘಟನೆ ಆಗಿದ್ದಿದ್ರೆ ಎಲ್ಲೋ ಒಂದ್ ಕಡೆ ಹಾರಾಟ ನಡೆಸುವಾಗ ಆಕಾಶದಲ್ಲೇ ತಾಂತ್ರಿಕ ಸಮಸ್ಯೆ ಕಂಡು ಬಂದಿತ್ತು ಅಂತ ಹೇಳ್ಬೋದಿತ್ತು. ಆದ್ರೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಈ ದುರ್ಘಟನೆ ಸಂಭವಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕವಷ್ಟೇ ಗೊತ್ತಾಗುತ್ತೆ. ವಿಮಾನ ದುರಂತದಲ್ಲಿ 242 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಹಲವು ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಪೊಲೀಸ್ ವರದಿ ಉಲ್ಲೇಖಿಸಿ ವರದಿಯನ್ನ ಮಾಡಿದೆ. ಅಹಮದಾಬಾದ್ ಕಮಿಷನರ್ ಜಿಎಸ್ ಮಲ್ಲಿಕ್ ಹೇಳಿಕೆಯನ್ನು ಉಲ್ಲೇಖ ಮಾಡಲಾಗಿದೆ. ದುರಂತದಲ್ಲಿ ಬದುಕುಳಿದವರ ಸಂಖ್ಯೆ ತೀರಾ ಕಡಿಮೆ ಅಂತ ಹೇಳಲಾಗ್ತದೆ. ಎಪಿ ಸುದ್ದಿ ಪ್ರಕಾರ 242 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯ್ ರೂಪಾನಿಯವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಿಸಿನೆಸ್ ಕ್ಲಾಸ್ ಅಲ್ಲಿ ಕೂತಿರ್ತಾರೆ. ಆ ಬಿಸಿನೆಸ್ ಕ್ಲಾಸ್ ಅಲ್ಲಿ ಅವರ ಮುಂದೆ ಕೂತಿದಂತ
ಸಹ ಪ್ರಯಾಣಿಕರೊಬ್ರು ಆ ಫೋಟೋವನ್ನ ತೆಗೆದಿರ್ತಾರೆ. ಅದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅನ್ನ ಕೂಡ ಮಾಡಿದ್ರು. ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂತಿದ್ದ ಸೀಟಿನ ಮುಂಭಾಗದಲ್ಲಿ ಕೂತಿದ್ದ ಒಬ್ಬ ಸಹ ಪ್ರಯಾಣಿಕರೊಬ್ಬರು ಸೆಲ್ಫಿಯನ್ನು ತಗೊಂಡಿದ್ರು ಅವರ ಮುಂದೆ. ಆ ಫೋಟೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರು. ಅವರು ಕೂಡ ಲಂಡನ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆಗ್ಲಿಂದ ನಮ್ಮೊಂದಿಗೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಸರ್ ಮಾತಾಡ್ತಾ ಇದ್ರು ಘಟನೆಗೆ ಏನ್ ಕಾರಣಗಳಿರ್ಬೋದು ಅಂತೇಳಿ. ನೋಡಿ, ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರ ಗೊತ್ತಿರುತ್ತೆ. ಒಂದು ವಿಮಾನ ಹಾರಾಟ ನಡೆಸೋದಕ್ಕಿಂತ ಮುಂಚೆ ನೀವು ಏರ್ಪೋರ್ಟ್ಗೆ ಹೋದಾಗ ಅಲ್ಲಿ ಬೋರ್ಡಿಂಗ್ ಅಂತ ಇರುತ್ತೆ, ಡಿಲೇಡ್ ಅಂತ ಬೋರ್ಡ್ ಅಲ್ಲಿ ಹಾಕಿರ್ತಾರೆ, ಚೆಕಿಂಗ್ ಅಂತ ಇರುತ್ತೆ. ಆ ಟೈಮಲ್ಲಿ ವಿಮಾನದ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿ ಆ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಅದನ್ನ ತಗೊಂಡು ಹೋಗಿ ಪೈಲಟ್ಗೆ ಕೊಡ್ತಾರೆ. ಅವರು ಅದನ್ನ ನೋಡಿ ಕನ್ಫರ್ಮೇಶನ್ ಮಾಡಿಕೊಂಡು ಆ ಬಳಿಕ ಅವರು ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಇಲ್ಲೂ ಅದೇ ಆಗಿರುತ್ತೆ. ಆದ್ರೆ ಈ ಘಟನೆಗೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್, 33 ಸೆಕೆಂಡ್ ನಲ್ಲಿ ಅದು ಪತನ ಆಗುತ್ತೆ ಅಂತಂದ್ರೆ ಮೇಜರ್ ಟೆಕ್ನಿಕಲ್ ಎರರ್ ಆಗಿರಬಹುದು. ಆ ಟೆಕ್ನಿಕಲ್ ಎರರ್ ಆಗಿದ್ರೆ ಮುಂಚಿತವಾಗಿ ಯಾಕೆ ಗೊತ್ತಾಗಿಲ್ಲ? ನೋಡಿ, ವಿಮಾನ ಹಾರಾಟ ಮಾಡೋದಕ್ಕೆ ಶುರುವಾಗಿ 1-2 ಗಂಟೆ ಅಥವಾ 3 ಗಂಟೆ ಬಳಿಕ ಈ ಘಟನೆ ಆಗಿದ್ದಿದ್ರೆ ಎಲ್ಲೋ ಒಂದ್ ಕಡೆ ಹಾರಾಟ ನಡೆಸುವಾಗ ಆಕಾಶದಲ್ಲೇ ತಾಂತ್ರಿಕ ಸಮಸ್ಯೆ ಕಂಡು ಬಂದಿತ್ತು ಅಂತ ಹೇಳ್ಬೋದಿತ್ತು. ಆದ್ರೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಈ ದುರ್ಘಟನೆ ಸಂಭವಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕವಷ್ಟೇ ಗೊತ್ತಾಗುತ್ತೆ. ವಿಮಾನ ದುರಂತದಲ್ಲಿ 242 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಹಲವು ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಪೊಲೀಸ್ ವರದಿ ಉಲ್ಲೇಖಿಸಿ ವರದಿಯನ್ನ ಮಾಡಿದೆ ಅಹಮದಾಬಾದ್ ಕಮಿಷನರ್ ಜಿಎಸ್ ಮಲ್ಲಿಕ್ ಹೇಳಿಕೆಯನ್ನ ಉಲ್ಲೇಖ ಮಾಡಲಾಗಿದೆ. ದುರಂತದಲ್ಲಿ ಬದುಕುಳಿದವರ ಸಂಖ್ಯೆ ತೀರಾ ಕಡಿಮೆ ಅಂತ ಹೇಳಲಾಗ್ತದೆ. ಎಪಿ ಸುದ್ದಿ ಪ್ರಕಾರ 242 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯ್ ರೂಪಾನಿ ಅವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಿಸಿನೆಸ್ ಕ್ಲಾಸ್ ಅಲ್ಲಿ ಕೂತಿರ್ತಾರೆ. ಆ ಬಿಸಿನೆಸ್ ಕ್ಲಾಸ್ ಅಲ್ಲಿ ಅವರ ಮುಂದೆ ಕೂತಿದಂತ ಸಹ ಪ್ರಯಾಣಿಕರೊಬ್ರು ಆ ಫೋಟೋವನ್ನ ತೆಗೆದಿರ್ತಾರೆ. ಅದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅನ್ನ ಕೂಡ ಮಾಡಿದ್ರು. ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂತಿದ್ದ ಸೀಟಿನ ಮುಂಭಾಗದಲ್ಲಿ ಕೂತಿದ್ದ ಒಬ್ಬ ಸಹ ಪ್ರಯಾಣಿಕರೊಬ್ಬರು ಸೆಲ್ಫಿಯನ್ನು ತಗೊಂಡಿದ್ರು ಅವರ ಮುಂದೆ. ಆ ಫೋಟೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರು. ಅವರು ಕೂಡ ಲಂಡನ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆಗ್ಲಿಂದ ನಮ್ಮೊಂದಿಗೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಸರ್ ಮಾತಾಡ್ತಾ ಇದ್ರು ಘಟನೆಗೆ ಏನ್ ಕಾರಣಗಳಿರ್ಬೋದು ಅಂತೇಳಿ. ನೋಡಿ, ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರ ಗೊತ್ತಿರುತ್ತೆ. ಒಂದು ವಿಮಾನ ಹಾರಾಟ ನಡೆಸೋದಕ್ಕಿಂತ ಮುಂಚೆ ನೀವು ಏರ್ಪೋರ್ಟ್ಗೆ ಹೋದಾಗ ಅಲ್ಲಿ ಬೋರ್ಡಿಂಗ್ ಅಂತ ಇರುತ್ತೆ, ಡಿಲೇಡ್ ಅಂತ ಬೋರ್ಡ್ ಅಲ್ಲಿ ಹಾಕಿರ್ತಾರೆ, ಚೆಕಿಂಗ್ ಅಂತ ಇರುತ್ತೆ. ಆ ಟೈಮಲ್ಲಿ ವಿಮಾನದ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ.
ಆ ಚೆಕ್ ಮಾಡಿ ಆ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಅದನ್ನ ತಗೊಂಡು ಹೋಗಿ ಪೈಲಟ್ಗೆ ಕೊಡ್ತಾರೆ. ಅವರು ಅದನ್ನ ನೋಡಿ ಕನ್ಫರ್ಮೇಶನ್ ಮಾಡಿಕೊಂಡು ಆ ಬಳಿಕ ಅವರು ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಇಲ್ಲೂ ಅದೇ ಆಗಿರುತ್ತೆ. ಆದ್ರೆ ಈ ಘಟನೆಗೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್, 33 ಸೆಕೆಂಡ್ ನಲ್ಲಿ ಅದು ಪತನ ಆಗುತ್ತೆ ಅಂತಂದ್ರೆ ಮೇಜರ್ ಟೆಕ್ನಿಕಲ್ ಎರರ್ ಆಗಿರಬಹುದು. ಆ ಟೆಕ್ನಿಕಲ್ ಎರರ್ ಆಗಿದ್ರೆ ಮುಂಚಿತವಾಗಿ ಯಾಕೆ ಗೊತ್ತಾಗಿಲ್ಲ? ನೋಡಿ, ವಿಮಾನ ಹಾರಾಟ ಮಾಡೋದಕ್ಕೆ ಶುರುವಾಗಿ 1-2 ಗಂಟೆ ಅಥವಾ 3 ಗಂಟೆ ಬಳಿಕ ಈ ಘಟನೆ ಆಗಿದ್ದಿದ್ರೆ ಎಲ್ಲೋ ಒಂದ್ ಕಡೆ ಹಾರಾಟ ನಡೆಸುವಾಗ ಆಕಾಶದಲ್ಲೇ ತಾಂತ್ರಿಕ ಸಮಸ್ಯೆ ಕಂಡು ಬಂದಿತ್ತು ಅಂತ ಹೇಳ್ಬೋದಿತ್ತು. ಆದ್ರೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಈ ದುರ್ಘಟನೆ ಸಂಭವಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕವಷ್ಟೇ ಗೊತ್ತಾಗುತ್ತೆ